ಇದು ನಂದು ಮೂರನೇ ಬ್ಯಾಚ್ ಮೂರನೇ ಬ್ಯಾಚ್ ನಾಟಿ ಕೋಳಿ. ಹುಂಜಗಳನ್ನ ಯಾಕೆ ಹೆಚ್ಚಿಗೆ ತಗೊಂಡಿದೀವಿ ಅಂತ ಅಂದ್ರೆ ವೆಟರ್ನರಿ ಕಾಲೇಜ್ ಇದೆಯಲ್ಲ, ಕಾಲೇಜಲ್ಲಿ ತಗೋಬರ್ತೀನಿ ಮರಿಗಳನ್ನ 150 ರೂಪಾಯಿ 140 ರೂಪಾಯಿ ಒಂದ್ ಮರಿ ಹಾಕೊಡ್ತೀನಿ. ಎಷ್ಟು ತಿಂಗಳಿಂದ? ಅದು ಎರಡೂವರೆ ತಿಂಗಳು. ಎರಡೂವರೆ ತಿಂಗಳು. ಸಗಣಿ ಗೊಬ್ಬರಕ್ಕಿಂತ ಕೋಳಿ ಗೊಬ್ಬರದಲ್ಲಿ ಇನ್ಕಮ್ ಜಾಸ್ತಿ. 4 ತಿಂಗಳು ಬಿಸಿಲು ನೋಡಿಲ್ಲ, ಆದ್ರೆ ಹೆಂಗೆ ಚೆನ್ನಾಗಿದೆ. ಇಷ್ಟು ಕೋಳಿ ಇದೆ, ಯಾಟನು ಇದೆ, ಆದ್ರೆ ಮೊಟ್ಟೆ ಕೊಡಕ್ ಆಗ್ತಿಲ್ಲ ನಂಗೆ. ನಾವು ಫೀಡ್ ಕೊಡ್ಲಿಲ್ಲ ಅಂದ್ರೆ ಅವು ವೆಯ್ಟ್ ಬರಲ್ಲ. ಕರೆಕ್ಟಾಗಿ ಮಾರ್ಕೆಟಿಂಗ್ ಮಾಡ್ಬೇಕು. ಮಾರ್ಕೆಟಿಂಗ್ ಮಾಡಿದ್ರೆ ಇದ್ರಲ್ಲಿ ನಾ ಹೇಳಿದ್ನಲ್ಲ, ಒಬ್ಬ ಇವತ್ತು ಸರ್ಕಾರಿ ನೌಕರರು ಏನಿದ್ದಾರೆ, ಏನ್ ಸಂಬಳ ತಗೋತಿದ್ದಾರೆ, ಅದನ್ನ ನಾವು ತಿಂಗಳಿಗೆ ಅವ್ರಿಗಿಂತ ಹೆಚ್ಚಾಗಿ ಸಂಬಳ ದುಡಿಬೋದಿದ್ರೆ. ನನ್ನ ಹೆಸರು ಇಂದಿರಾ, ನಾನು ರೈತ ಮಹಿಳೆ. ಹೊರಗೆ ಗಂಡಸರು ಏನು ಸರ್ಕಾರಿ ನೌಕರರು ಸಂಬಳ ತಗೊಂಡು ದುಡಿದು ತಿಂತಾ ಇದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ನಾವು ಮನೆಯಲ್ಲೇ ಕೂತು ದಿನಕ್ಕೆ 1 ಗಂಟೆ ಕೆಲಸ ಮಾಡಿದರೆ ಸಾಕು, ಆರಾಮಾಗಿ ಅವ್ರಿಗಿಂತ ಹೆಚ್ಚಿನ ಸಂಬಳದ ದುಡಿಮೆನಲ್ಲಿ ನಾವು ಮಾಡ್ಬೋದು. ಹಾಗಾಗಿ ನಾನು ನಾಟಿ ಕೋಳಿ ಫಾರಂ ಮಾಡಿದ್ದೀನಿ. ಇದು ನಂದು ಮೂರನೇ ಬ್ಯಾಚ್ ನಾಟಿ ಕೋಳಿ. ಇಲ್ಲೇನು ಮೇಡಮ್ ಇಲ್ಲಿ ಕೆಳಗಡೆ ಹಾಕಿರುವಂತದ್ದು? ಈ ಕೆಳಗಡೆ ಹಾಕಿರೋದು ಮರದ ಒಟ್ಟು. ಒಂದು ಯಾಕೆ ಹಾಕ್ತಿವಿ ಅಂದ್ರೆ ಕೋಳಿಗಳಿಗೆ ಯಾವುದೇ ರೀತಿಯ ಕಾಯಿಲೆ ಬರಲ್ಲ, ಮತ್ತೆ ಏನ್ ಹತ್ತಲ್ಲ. ಕೋಳಿ ತುಂಬಾ ಬೀಸಾಗಿ ತುಂಬಾ ಚೆನ್ನಾಗ್ ಬರ್ತವೆ. ಅವು ಬೇರೆಗಳ ಕೋಳಿಗಳನ್ನ ಹೋಲಿಸ್ಕೊಂಡ್ರೆ ನಮಗೆ ಸಿಡುಬ ಆಯ್ತು, ನಮಗೆ ಜ್ವರ ಬಂದಿದೆ, ನಮ್ಮ ಕೋಳಿ ಅಷ್ಟು ಸತ್ತಿದೆ ಎಷ್ಟು ಸತ್ತಿದೆ ಅಂತಾರೆ. ನಮ್ಮಲ್ಲಿ ಯಾವುದೂ ಇಲ್ಲ. ಹುಂಜಗಳನ್ನ ಯಾಕೆ ಹೆಚ್ಚಿಗೆ ತಗೊಂಡಿದೀವಿ ಅಂತ ಅಂದ್ರೆ ಹುಂಜಿನಲ್ಲೇ ನಮಗೆ ಪ್ರಾಫಿಟ್ ಜಾಸ್ತಿ. ಯಾಟೆ 1 kg 300 ಗ್ರಾಮು 400 ಗ್ರಾಮು 500 1.5 kg ವರೆಗೂ ಬರುತ್ತೆ ಅಷ್ಟೇ ಲಾಸ್ಟ್. ಹುಂಜಗಳು 2 ಕಾಲು 2.5 ಬರುತ್ತೆ. ಹುಂಜನಿಂದ ನಮಗೆ ಆದಾಯ ಹೆಚ್ಚಿಗೆ ಇದೆ. ಇದು ಎಷ್ಟು ವರ್ಷದ್ದು ಅಂದ್ರೆ ಎಷ್ಟು ದಿನದ? ಇದು ಆಗ್ಲೇ 8 ತಿಂಗಳು ಕೋಳಿ. 8 ತಿಂಗಳು ಕೋಳಿ. ಇದು ಕರೆಕ್ಟ್ ಆಗಿ ನಾವು ಮಾಡಿದ್ರೆ 5 ತಿಂಗಳಿಗೆ ಒಂದು ಬ್ಯಾಚ್ ಕೋಳಿನ ಆರಾಮಾಗಿ ನಾವು ಕೊಡ್ಬೋದು. 5 ತಿಂಗಳಿಗೆ ಕೊಡ್ಬೋದು. 5 ತಿಂಗಳಿಗೆ ಒಂದು ಬ್ಯಾಚ್ ಕೊಟ್ಬಿಡ್ಬೋದು. ಇನ್ನು ನಾವು ಫಾಸ್ಟ್ ಗ್ರೋತ್ ಅಲ್ಲಿ ನಾವು ಫೀಡ್ ಹಾಕಿ ಮಾಡ್ತೀವಿ. ಕಡಿಯಕ್ ಬರ್ತಾ ಇರೋದು ಯಾಕೆ ಅಂದ್ರೆ ಕೋಳಿನ ಹಿಡಿದು ಮಾರ್ತೀವಲ್ಲ, ಯಾಟೆಗಳನ್ನ ಹಿಡಿದು ಮಾರ್ತಾರೆ, ಯಾಟೆನ ಮುಟ್ತಾರೆ ಅಂತ ಹೇಳ್ಬಿಟ್ಟು ಹಿಂದೆ ನಮ್ಮನ್ನ ಕಡಿಯಕ್ ಬರ್ತವೆ. ನನಗೆ ತುಂಬಾ ಕಡ್ದು ಗಾಯಗಳು ಆಗಿದಾವೆ, ಕಾಲೆಲ್ಲವ ಆತರ ಕಡ್ದಿದಾವೆ ಕೋಳಿ. ಇದ್ರದ್ದು ಈ ಕೊಕ್ಕನ್ನ ಕಟ್ ಮಾಡೋದೆಲ್ಲ ಇಲ್ಲ, ಕೊಕ್ಕನ್ನ ಕಟ್ ಮಾಡೋದು ಏನಿಲ್ಲ. ಮೊದ್ಲು ಹೇಗೆ ನಾಟಿ ಕೋಳಿಗಳನ್ನ ಸಾಕ್ತಿದ್ರು, ಹೆಂಗ್ ಮಾಡ್ತಿದ್ರು ಅದೇ ತರ ಕೋಳಿಗಳೇ ಇದು. ಕೆಲವು ಕೋಳಿಗಳನ್ನ ಕೊಕ್ಕು ಕಟ್ ಮಾಡ್ತಾರೆ ಅಂತಾರೆ. ನಮ್ಮಲ್ಲಿ ಇದುವರೆಗೂ ಮಾಡಿರೋ ಕೋಳಿನ ನಾನು ಯಾವತ್ತೂ ಕೊಕ್ಕನ್ನ ಕಟ್ ಮಾಡಿಲ್ಲ. ಅಲ್ಲ, ಕೊಕ್ಕನ್ನ ಏನಕ್ಕೆ ಕಟ್ ಮಾಡ್ತಾರೆ ಅಂದ್ರೆ ಜಗಳ ಆಡಬಾರ್ದು. ಜಗಳ ಯಾಕೆ ಆಡ್ತವೆ ಅಂದ್ರೆ ಅವಕ್ಕೆ ಕರೆಕ್ಟ್ ಆದಾಗ ಸಫಿಶಿಯಂಟ್ ಆದಾಗ ಫುಡ್ ಇಲ್ದೆ ಒಂದಕ್ಕೊಂದು ಅವೇ ಕಿತ್ತು ಜಗಳ ಆಡ್ತವೆ ಹೊರತು ಕರೆಕ್ಟ್ ಆಗಿ ಅವಕ್ಕೆ ಏನ್ ಬೇಕು ಅದನ್ನ ಸಫಿಶಿಯಂಟ್ ಫುಡ್ ಹಾಕಿದ್ರೆ. ಮತ್ತೆ ನೀರು, ಕೆಲವರು ತಿಳ್ಕೊಂಡಿದ್ದಾರೆ ನಾಟಿ ಕೋಳಿಗೇನು ಬರೀ ಮೇವ್ ಹಾಕಿರ್ ಸಾಕು ತಿನ್ಕತವೆ. ಇಲ್ಲ, ಮೇಯ್ನ್ ನೀರ್ ಬೇಕು. ಹೌದು, ಯಾವಾಗ್ಲೂ ನೀರಿದ್ದಷ್ಟು. ನೀವು ಬೇಕಿದ್ರೆ ಒಂದಿನ ಫುಡ್ ಹಾಕ್ಬಿಡಿ, ಅವಕ್ಕೆ ಏನು ಫುಡ್ ಹಾಕ್ತಲ್ಲ, ಡೈಲಿ ನೀರ್ ಇಟ್ಬಿಟ್ರೆ ಅವು ತುಂಬಾ ಚೆನ್ನಾಗಿ ಗ್ರೋತ್ ಆಗಿ ಬರ್ತವೆ. ಮತ್ತೆ ಅವು ಯಾವುದೇ ತರದ ಫೀಡ್ ಇಲ್ಲ, ಆರ್ಗ್ಯಾನಿಕ್ ಅಲ್ಲೇ ಬೆಳೆದಿದಾವೆ. ಇದನ್ನ ಈಗ ಈ ಕೋಳಿಗಳನ್ನ ನೀವು ಮರಿಗಳನ್ನೇ ತಂದ್ಬಿಟ್ಟು ಇದ್ ಮಾಡೋದ ಅಥವಾ ಇದನ್ನೇ ಬ್ರೀಡ್ ಮಾಡ್ಸೋದಾ? ಇಲ್ಲ, ಬ್ರೀಡ್ ಮಾಡಿಸ್ತಿಲ್ಲ. ಬ್ರೀಡ್ ಮಾಡ್ಸಕ್ಕೆ ಅಂತ ಪ್ಲಾನ್ ಇದೆ, ನೋಡೋಣ. ಯಾಕೆ ಅಂದ್ರೆ ಈಗ ಎಲ್ಲದನ್ನು ನಾನು ಒಬ್ಳೆ ಮಾಡ್ಬೇಕಾಗಿದೆ. ಅವ್ರು ಡ್ಯೂಟಿಗೆ ಹೋಗ್ತಾರೆ, ಕಷ್ಟ ಆಗ್ತಿದೆ ನನಗೆ ಮಾಡಕ್ಕೆ. ದನ ಮತ್ತೆ ಈ ಕಡೆ ಜಮೀನಿಂದು ಈ ಕೋಳಿದು ಎಲ್ಲದನ್ನು ಮಾಡಕ್ ಕಷ್ಟ ಆಗಿರೋದ್ರಿಂದ ಈ ವೆಟರ್ನರಿ ಕಾಲೇಜಲ್ಲಿ, ಹಾಸನ್ ವೆಟರ್ನರಿ ಕಾಲೇಜ್ ಇದೆಯಲ್ಲ, ಕಾಲೇಜಲ್ಲಿ ತಗೋಬರ್ತೀನಿ ಮರಿಗಳನ್ನ 150 ರೂಪಾಯಿ 140 ರೂಪಾಯಿ ಒಂದ್ ಮರಿ ಹಾಕೊಡ್ತೀನಿ. ಎಷ್ಟು ತಿಂಗಳಿಂದ? ಅದು ಎರಡೂವರೆ ತಿಂಗಳು. ಎರಡೂವರೆ ತಿಂಗಳದು. ಏನಿಲ್ಲ ಅಂದ್ರೆ 200 ಗ್ರಾಮ್ ಬರುತ್ತೆ ಒಂದ್ ಮರಿ. ಗಂಡು ಹೆಣ್ಣು ಮಿಕ್ಸ್ ಇರುತ್ತೆ. ನಮ್ಗೆ ಯಾವ್ದು ಬೇಕು ಅದನ್ನ ಕೊಡ್ತಾರೆ. ನಮ್ಗೆ ಎಣ್ಣೆ ಬೇಕು ಅಂದ್ರೆ ಎಣ್ಣೆ ಕೊಡ್ತಾರೆ, ಗಂಡೆ ಬೇಕು ಅಂದ್ರೆ ಗಂಡೆ ಕೊಡ್ತಾರೆ. ನಾನ್ ಗಂಡೆ ಹೆಚ್ಚಿಗೆ ಯಾಕೆ ತಗೋತೀನಿ ಅಂದ್ರೆ ನನಗೆ ಇನ್ಕಮ್ ಜಾಸ್ತಿ ಇರುತ್ತೆ ಗಂಡಲ್ಲಿ. ಅದು 2.5 kg ಬರುತ್ತೆ, ಹೆಣ್ಣು 1.5 kg ಬರುತ್ತೆ. ಮತ್ತೆ ಗಂಡು ಬೇಗ ಬರುತ್ತೆ, ಫಾಸ್ಟ್ ಗ್ರೋತಿಂಗ್ ಬರುತ್ತೆ ಅದು ಹುಂಜಗಳು. ನನಗೆ ಸೇಲ್ ಮಾಡೋಕ್ಕೂ ನನಗೆ
ಖುಷಿ ಆಗುತ್ತೆ. ಅದನ್ನ ನೋಡಿದ್ರೆ ಸಾಕು ಖುಷಿಯಾಗಿ ತಗೊಂಡೋಗ್ತಾರೆ ಹುಂಜಗಳನ್ನ. ಅದಕ್ಕೋಸ್ಕರ ನಾನು ಜಾಸ್ತಿ ಹುಂಜಗಳನ್ನ ತರ್ತೀನಿ. ಮತ್ತೆ ಅದ್ರ ಅರ್ಧದಷ್ಟು ಏಟೆನೂ ಇರುತ್ತೆ. ದಿನಕ್ಕೆ 100-150 ಮೊಟ್ಟೆ ಇರುತ್ತೆ. ಒಂದ್ ಮೊಟ್ಟೆ 15 ರೂಪಾಯಿ ನಂಗೆ ಮಾರ್ತೀನಿ. ನಾಟಿ ಮೊಟ್ಟೆ 15 ರೂಪಾಯಿ ಮಾರ್ತೀನಿ. ಮನೆ ಹತ್ರಕ್ಕೆ ಬಂದು ತಗೊಂಡೋಗ್ತಾರೆ. ಮೊಟ್ಟೆ ಕೋಳಿ ಕೋಳಿಗೂ ಮನೆ ಹತ್ರಕ್ಕೆ ಬರ್ತಾರೆ. ಕೆಲವರು ಆರ್ಡರ್ ಹೇಳ್ತಾರೆ ತಂದ್ಕೊಡಿ ಅಂತ. ಆ ತರದವರಿಗೆ ನಾನೇ ತಗೊಂಡೋಗಿ ಕೊಟ್ಟು ಬರ್ತೀನಿ. ಇನ್ನು ನಮ್ಮನೆಯವರು ಗಣಸಿ ಸಂತೆಗೆ ತಗೊಂಡೋಗಿ ವಾರ ತಗೊಂಡೋಗಿ ಗಣಸಿ ಸಂತೆಯಲ್ಲಿ ಕೊಟ್ಟು ಅಲ್ಲೇ ಅವರ ನನ್ನ ಅಕೌಂಟಿಗೆ ಪೇ ಮಾಡ್ತಾರೆ. ಅವ್ರು ತಗೊಂಡವ್ರು ನನ್ನ ಅಕೌಂಟಿಗೆ ಪೇ ಮಾಡ್ತಾರೆ. ಸೊ ಈಗ ಈ ಒಂದು ಹಂತದಲ್ಲಿ ಎಷ್ಟು ಕೋಳಿಗಳಿದಾವೆ ಈಗ ಒಂದು ಶೆಡ್ ಅಲ್ಲಿ? ಈಗ ಶೆಡ್ ಅಲ್ಲಿ 200 ಇದಾವೆ. 200 ಇದಾವೆ ಅಂದ್ರೆ ಒಂದ್ಸರಿ ಒಂದು 200 ಈ ಲೆಕ್ಕದಲ್ಲಿ ಇಲ್ಲ, ಇದು 800 ಇತ್ತು. 800 ಸೇಲ್ ಆಗಿ 200 ಉಳಿದಿದೆ. 800 ಸೇಲ್ ಆಗಿ 200. ಇದು ನೀವು 3ನೇ ಬ್ಯಾಚ್ ಅಂತ ಹೇಳಿದ್ರಲ್ಲ? ಓಕೆ. ಇದು ಈ ಶೆಡ್ಡಿಗೆ ನಾವು ಈ ಶೆಡ್ ಒಳಗೆ ಬೆಳೆಸ್ತೀವಿ ಅಂದ್ರೆ 1,500 ಕೋಳಿ ಹಾಕೋಬಹುದು. ನಾ ಅಷ್ಟೊಂದು ಹಾಕಲ್ಲ, ಕಡಿಮೆ ಹಾಕ್ತೀನಿ. ಮತ್ತೆ ಹೊರಗೂ ಬಿಡ್ತೀವಿ. ಹೊರಗ್ ಬಿಟ್ಟಾಗ ಇಬ್ರು ಬೇಕೇ ಬೇಕು. ಓಕೆ. ಹೊರಗಡೆ ಬಿಟ್ಟಾಗ ಓಕೆ. ಈ ನಿಮ್ಮ ಮುಂಗುಸಿ ಅದು ಇದು ಕಾಟ ಇದಕ್ಕ ಅಥವಾ ಹೇಗೆ? ಅಲ್ಲ, ಅಂದ್ರೆ ನೋಡ್ಬೇಕಾಗಿ ಆ ಕಡೆ ಈ ಕಡೆ ಹೋಗ್ತವೆ, ಅಲ್ಲಿ ಇಲ್ಲಿ ಹೋಗ್ತವೆ. ಮತ್ತೆ ನೋಡಿದಿರಲ್ಲ, ಇದು ಫುಲ್ ಕಾಡು ನಮ್ದು. ಓಕೆ. ಎಲ್ಲಾ ಪ್ರಾಣಿಗಳು ಇದಾವೆ. ಅವ್ರ ಜೊತೆ ನಾವು ಇದೀವಿ. ಓಕೆ. ಈ ಹಂತದಲ್ಲಿ ಕೇಳ್ಬೇಕು, ಮತ್ತೆ ಈಗ ಕೋಳಿನ ನೀವು ಮೇನ್ ಆಗಿ ಮೇಂಟೈನ್ ಮಾಡ್ತಿರೋದ್ರಿಂದ ಯಾವ ಆಹಾರವನ್ನ ಇದನ್ನ ಕೊಡ್ತಾ ಇದ್ದೀರಾ? ಒಂದು ಜೊತೆಗೆ ಈ ಗೊಬ್ಬರ ಸಿಗ್ತಿದೆಯಲ್ಲ, ಅದರಿಂದನೂ ಏನಾದ್ರು ನಿಮಗೆ ಇನ್ಕಮ್ ಅಂತ ಬರ್ತಾ ಇದೆ? ಹೌದು, ಗೊಬ್ಬರದಲ್ಲಿ ಇನ್ಕಮ್ ಬರುತ್ತೆ. ಸಗಣಿ ಗೊಬ್ಬರಕ್ಕಿಂತ ಕೋಳಿ ಗೊಬ್ಬರದಲ್ಲಿ ಇನ್ಕಮ್ ಜಾಸ್ತಿ ಇದೆ. ಈ ಗೊಬ್ಬರನ ಬಂದು ಕೇಳಿ ತಗೊಂಡೋಗ್ತಾರೆ. ಗೊಬ್ಬರ ಇದೆ ಅಂತ ಹಾಕಿದ್ರೆ ಸಾಕು, ಎಲ್ಲಿ ಸಿಗುತ್ತೆ ಅಂತ ಅವರೇ ಫೋನ್ ಮಾಡ್ತಾರೆ. ಗೊಬ್ಬರದಲ್ಲಿ ಒಳ್ಳೆ ಇನ್ಕಮ್ ಇದೆ. ಗೊಬ್ಬರದಲ್ಲಿ ಇನ್ಕಮ್ ಇದೆ, ಮೊಟ್ಟೆಲಿದೆ, ಕೋಳಿಲಿದೆ. ಮಾಡೋದ್ರಲ್ಲಿ ಮೇಯ್ನ್ ಹೋಗುತ್ತೆ ಅಷ್ಟೇ. ನಾವು ಮಾಡ್ಬೇಕು ಶ್ರಮ ಪಟ್ಟು. ಏನು ಶ್ರಮ ಇಲ್ಲ, 1 ಗಂಟೆ ಕೆಲಸ ಅಷ್ಟೇ. ಅದ್ರದ್ದು 1 ಗಂಟೆ ಕೆಲಸ. ಈ ಭತ್ತದ ಹುಯ್ಯನ್ನ ಹಾಕ್ತಾರೆ. ಭತ್ತದ ಹುಯ್ಯ ಹಾಕ್ತಾರೆ. ಇದು ನೋಡಿ, ಮರದ ಒಟ್ಟು. ಈ ಒಟ್ಟೊಳಗೆ ರೆಕ್ಕೆಯನ್ನ ಬಿಚ್ಚಿ ಆಟ ಆಡ್ತೇವೆ. ಏನಾಗಲ್ಲ. ಈ ಕೋಳಿ ಏನೆಲ್ಲ ಆಗುತ್ತಲ್ಲ, ಈ ಮರದೊಟ್ಟಿಗೆ ಕೋಳಿ ಏನಾಗಲ್ಲ. ಆಗಲ್ಲ. ಮತ್ತೆ ಇದ್ರಲ್ಲಿ ಭತ್ತದ ಹುಯ್ಯ ಹಾಕ್ತಿವಲ್ಲ, ಭತ್ತದ ಹುಯ್ಯಿಗೆ ಕೋಳಿ ಏನಾಗುತ್ತೆ, ಮತ್ತೆ ಅದನ್ನ ದಿನ ಕಾಲಾಡ್ಬೇಕಾಗುತ್ತೆ ನಾವು. ಭತ್ತದ ಹೊಟ್ಟು ಹೇಳ್ತಿದ್ದೀರಾ ನೀವು? ಭತ್ತದ ಹೊಟ್ಟಲ್ಲ, ಹುಯ್ಯಿ ಅಂತ ಬರುತ್ತೆ. ಅದು ಒಟ್ಟು ಸ್ವಲ್ಪ ಸಣ್ಣಗಿರುತ್ತೆ, ಇದು ಸ್ವಲ್ಪ ದಪ್ಪ ಇರುತ್ತೆ. ಹುಯ್ಯಿ ಅಂತಾರೆ ಅದಕ್ಕೆ. ಅದನ್ನ ಹಾಕಿದ್ರೆ ಅದೇ ದಿನ ನಾವು ಅದ್ರಲ್ಲಿ ಕಾಲಾಡ್ಬೇಕಾಗುತ್ತೆ, ಇದ್ ಮಾಡ್ಬೇಕಾಗುತ್ತೆ. ಇದು ಏನಿಲ್ಲ, ಒಂದು ಸಲ ಹಾಕಿ ಬಿಟ್ಬಿಟ್ರೆ ಅವೇ ಕೆರಿತವೆ. ಇದ್ರೊಳಗೆ ನಮಗೆ ಗೊಬ್ಬರ ಗೊತ್ತೇ ಆಗೋದಿಲ್ಲ ನಾವು ಕಾಲಿಟ್ರುವೆ ಅಲ್ವಾ? ಅದೇ ಭತ್ತದ ಹುಯ್ಯೊಳಗೆ ಕಾಲಿಟ್ರೆ ನಮ್ ಕಾಲೆಲ್ಲ ಗಲೀಜಾಗಿರುತ್ತೆ. ಕೋಳಿ ಚೆನ್ನಾಗಿ ಗ್ರೋತ್ ಆಗಿ ಬರ್ತವೆ. ಹಂಗಾಗಿ ಇದು ಭತ್ತದ ಒಟ್ಟು ಸ್ವಲ್ಪ ಮನೆ ಪಕ್ಕದಲ್ಲಿದ್ರೆ ಧೂಳಾಗುತ್ತೆ. ಅಂದ್ರೆ ಕೋಳಿ ಸೇಫ್ಟಿ ಆಗಿರ್ತವೆ, ಚೆನ್ನಾಗಿರ್ತವೆ. ಅಂತ ಶೀತ ಬರ್ಲಿ ಮಳೆ ಬರ್ಲಿ ಏನ್ ನೋಡಿ, ಇಷ್ಟು 4 ತಿಂಗಳು ಬಿಸಿಲು ನೋಡಿಲ್ಲ, ಆದ್ರೆ ಹೆಂಗೆ ಚೆನ್ನಾಗಿದೆ. ವ್ಯಾಕ್ಸಿನೇಷನ್ ಎಲ್ಲ ಹೇಗೆ? ವ್ಯಾಕ್ಸಿನೇಷನ್ ಏನ್ ಹಾಕಲ್ಲ. ಅದ್ ನಾನು ತರ್ಬೇಕಾದ್ರೆ 5 ವ್ಯಾಕ್ಸಿನೇಷನ್ ಹಾಕಿ ಅವ್ರು ನಿಮಗೆ ಕೊಟ್ಟಿರ್ತಾರೆ. ಈ ಕೊನೆ ಹಂತದಲ್ಲಿ ನಾನು ಕೇಳಬೇಕು, ಇದನ್ನ ನಾವು ನಾರ್ಮಲಿ ಕೇಳಲ್ಲ. ನೀವು ಇನ್ನೊಬ್ಬ ರೈತರಿಗೆ ಇದನ್ನ ರೆಕಮೆಂಡ್ ಮಾಡ್ತೀನಿ ಅನ್ನೋದಾದ್ರೆ ನೀವು ಲಾಭ ನಷ್ಟನ ಯಾವ ರೀತಿ ನೋಡ್ತೀರಾ? ಲಾಭ ನಷ್ಟ ಅಂದ್ರೆ ಇದು ಎರಡು ಕೂಡ ಇದೆಯಲ್ವ. ನಷ್ಟ ಕಡಿಮೆನೇ ಇದೆ ಇದರಲ್ಲಿ. ಕರೆಕ್ಟಾಗಿ ಮಾರ್ಕೆಟಿಂಗ್ ಮಾಡ್ಬೇಕು. ಮಾರ್ಕೆಟಿಂಗ್ ಮಾಡಿದ್ರೆ ಇದ್ರಲ್ಲಿ ನಾನು ಹೇಳಿದ್ನಲ್ಲ, ಒಬ್ಬ ಇವತ್ತು ಸರ್ಕಾರಿ ನೌಕರರು ಏನಿದ್ದಾರೆ, ಏನ್ ಸಂಬಳ ತಗೋತಿದ್ದಾರೆ, ಅದನ್ನ ನಾವು ತಿಂಗಳಿಗೆ ಅವ್ರಿಗಿಂತ ಹೆಚ್ಚಾಗಿ ಸಂಬಳ ದುಡಿಬಹುದು ಇದರಲ್ಲಿ. ಹಂಗಾಗಿ ಕರೆಕ್ಟ್ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಷ್ಟೇ ನಾವು. ಮೊಟ್ಟೆಗೆ ಮಾರ್ಕೆಟಿಂಗು, ಕೋಳಿಗೆ ಮಾರ್ಕೆಟಿಂಗು. ಇನ್ನು ಗೊಬ್ಬರಕ್ಕೆ ಬಿಡಿ, ಗೊಬ್ಬರಕ್ಕೇನು ಮಾರ್ಕೆಟಿಂಗೇ ಬೇಕಿಲ್ಲ. ಗೊಬ್ಬರ ಯಾರಾದ್ರೂ ಇಂಥರು 4 ಜನಕ್ಕೆ ನಮ್ಮಲ್ಲಿ ಕೋಳಿ ಗೊಬ್ಬರ ಇದೆ ಅಂದ್ರೆ ಅವರೇ ಬಂದು ಇನ್ನೊಬ್ರಿಗೆ ಹೇಳಿ ತಗೊಂಡೋಗ್ಬಿಡ್ತಾರೆ. ಗೊಬ್ಬರದ್ದು ಸಮಸ್ಯೆನೇ ಇಲ್ಲ. ಕೋಳಿದು ಮೊಟ್ಟೆದು ಮಾರ್ಕೆಟಿಂಗ್ ಮಾಡ್ಲೇಬೇಕು. ಸ್ವಲ್ಪ ದಿನ ನಾವು ಇವ್ರ ಹತ್ರ ಕೋಳಿ ಸಿಗುತ್ತೆ, ಇವ್ರ ಹತ್ರ ಮೊಟ್ಟೆ ಸಿಗುತ್ತೆ ಅನ್ನೋವರ್ಗು. ಈಗ ನೋಡಿ, ನನಗೆ ಇಷ್ಟು ಕೋಳಿ ಇದೆ, ಏಟೆನೂ ಇದೆ, ಆದ್ರೆ ಮೊಟ್ಟೆ ಕೊಡಕ್ ಆಗ್ತಿಲ್ಲ ನಂಗೆ.
ಮಾರ್ಕೆಟಿಂಗ್ ಇದೆ, ನಂಗೆ ಮೊಟ್ಟೆ ಕೊಡಕ್ಕಾಗ್ತಿಲ್ಲ, ಮೊಟ್ಟೆ ಬೇಕು ಅಂತಾರೆ, ಮೊಟ್ಟೆ ಕೊಡಕ್ಕಾಗಿಲ್ಲ ನನಗೆ. ಓಕೆ. ಇನ್ನ ಕೋಳಿನ ಹಾಸನಕ್ಕೆ ಕೆಲವು ಟೈಮಲ್ಲಿ ಹಾಸನಿ ತಂದು ಕೊಡಿ ಅಂತಾರೆ. ನಾವಿರೋದು ಇಂಟೀರಿಯರ್ ಪ್ಲೇಸ್ ಅಲ್ಲಿ ಇದೀವಿ. ಇವ್ರು ನಮ್ಮನೆಯವ್ರನ್ನೇ ಕಾಯ್ಬೇಕು ನಾನು ಹೋಗಕ್ಕೆ ಜೊತೆಲಿ. ಇಲ್ಲ ಅಂದ್ರೆ ನಡೆದು 4 ಕಿಲೋಮೀಟರ್ ಹೋಗ್ಬೇಕು. ಹಂಗಾಗಿ ಏನಾಗಿದೆ ಅಂದ್ರೆ ನನಗೆ ಸ್ವಲ್ಪ ಮಾರ್ಕೆಟಿಂಗ್ ಮಾಡಕ್ಕೆ ಕಷ್ಟ ಆಗ್ತಿದೆ ನಂಗೆ ಮಾರ್ಕೆಟಿಂಗ್ ಮಾಡಕ್ಕೆ. ಇಲ್ಲಿ ಏನ್ ಬರ್ತಾರೆ ಅವ್ರಿಗೆ ಕೊಡ್ತೀನಿ, ಮತ್ತೆ ನಮ್ಮನೆಯಲ್ಲಿ ತಗೊಂಡೋಗ್ತಾರಲ್ಲ ಅಲ್ಲಿ ಸೇಲ್ ಆಗುತ್ತೆ, ದುಡಿಮೆ ಆಗುತ್ತೆ. ಇದೆಲ್ಲ ಫಾಸ್ಟ್ ಆಗಿ ಗ್ರೋತ್ ಆಗಿರ್ತವೆ. ಫಾಸ್ಟ್ ಆಗಿ ನಾವು ಮಾರ್ಕೆಟಿಂಗ್ ಮಾಡಕ್ಕೆ ನನಗಿಲ್ಲಿ ಇಂಟೀರಿಯರ್ ಪ್ಲೇಸ್ ಸಮಸ್ಯೆ ಆಗಿದೆ. ಯಾವುದೇ ರೀತಿ ಯಾರೇ ಮಾಡಿದ್ರು ಕೂಡ ನನ್ನನ್ನ ಕೇಳಿ ತುಂಬಾ ಜನ ಮಾಡಿದ್ದಾರೆ. ಇವಾಗಿನ ಹುಡುಗರೆಲ್ಲ ಮಾಡ್ತಿದ್ದಾರೆ. ವಿಡಿಯೋ ಕಳಿಸಿ ಮೇಡಮ್ ಅಂತಾರೆ, ಆಂಟಿ ವಿಡಿಯೋ ಕಳಿಸಿ ಬಂದು ನೋಡನ್ವಾ ಅಂತಾರೆ. ಬಂದ್ರಪ್ಪ ನೋಡಿ ಅಂತೀನಿ, ಬಂದು ನೋಡ್ತವೆ, ಕೇಳ್ತವೆ, ಎಲ್ಲ ಹೇಳ್ತೀನಿ ಹಿಂಗೆ. ಮತ್ತೆ ಫೀಡು ಅಷ್ಟೇ, ವೇಸ್ಟ್ ಆದಂಥ ರಾಗಿ, ಭತ್ತದ ಒಟ್ಟು, ಮುಸ್ಕಿನ ಜೋಳ, ಅಲ್ಜೋಳ ಬರುತ್ತಲ್ಲ ಅಲ್ಜೋಳ, ಮತ್ತೆ ಇದು ಸಣ್ಣದ್ರಲ್ಲಿ ಸ್ವಲ್ಪ ದಿನ ಫೀಡ್ ಹಾಕ್ಲೇಬೇಕಿರುತ್ತೆ. ಯಾಕೆಂದ್ರೆ ಅವು ಅಲ್ಲಿ ಫೀಡ್ ಹಾಕಿ ಬೆಳೆಸಿರ್ತಾರೆ. ಆ ಫೀಡ್ ಒಳಕ್ಕೆ ಸ್ವಲ್ಪ ದಿವಸ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಆಮೇಲೆ ಮಾಮೂಲಿ ಮೇವು ಹಾಕ್ತೀವಿ. ನಾವೇನು ಹೊರಗಡೆ ಮೇವು ತಿನ್ಕೊಂಡು ಬರ್ತವೆ ಅದೇ ಥರ ಮೇಲೆ ಹುಲ್ಲು ಹಾಕ್ತೀನಿ. ಇಲ್ಲ ಹುಲ್ಲಿಗೆ ಮೇಯಕ್ಕೆ ಬಿಡ್ತೀನಿ. ಈಗ ಮಳೆ ಇತ್ತು, ಹುಲ್ಲ ಮೇಯಕ್ಕೆ ಬಿಡೋಕ್ಕಾಗಲಿಲ್ಲ ಅಂದರೆ ಒಳಗೆ ತಂದು ಹುಲ್ಲು ಹಾಕ್ತೀನಿ, ಹಣ್ಣುಗಳು ಹಾಕ್ತೀನಿ, ತರಕಾರಿ ಹಾಕ್ತೀನಿ. ಈ ಹೇಟೆಗಳು ಕಾವಿಗೆ ಬೀಳ್ತಾವಲ್ಲ, ಅವನ್ನ ನಾನು ಕೂರ್ಸಕ್ಕೆ ಹೋಗಲ್ಲ, ಅದು ಹಾಗೆ ಬಿಟ್ಬಿಡ್ತೀರಾ? ಅಂದ್ರೆ ಇಲ್ಲೇ ಇರ್ತವೆ. ಅಲ್ಲಿ ಇಲ್ಲಿ 2-3 ದಿವಸ, ಒಂದು ವಾರ ಕೂತಿರ್ತವೆ. ಆಮೇಲೆ ಮತ್ತೆ ಅವು ಇನ್ನೊಂದು 15 ದಿವಸತಿ ಮೊಟ್ಟೆನೆ ಇಟ್ಬಿಡ್ತವೆ. ಹುಂಜ ಜಾಸ್ತಿ ಇದಾವಲ್ಲ, ಯಾಟೆ ಕಾವಿಗೆ ಬರೋದು ಕಡಿಮೆ ಆಗುತ್ತೆ. ಬೇಗ ಜಾಸ್ತಿ ದಿನ ಕೂರಲ್ಲ, ಕಾವಿಗೆ ಕೂರಲ್ಲ. ಒಂದು ಕೋಳಿ ನಿಮ್ಮ ಕೈಗೆ ಬಂದಾದ ಮೇಲೆ ಈ ಫೀಡಿಂದು ಅಂತ ನೀವು ಖರ್ಚು ತಗೊಂಡ್ರೆ ಎಷ್ಟು ನಿಮಗೆ ಒಂದು ಕೋಳಿ ಖರ್ಚು ಬೀಳುತ್ತೆ? ಒಂದು ಅಂದಾಜು ಖರ್ಚು ಅಂದ್ರೆ ಒಂದು ಕೋಳಿಗೆ ಒಂದು ದಿನಕ್ಕೆ ಒಂದು ಕೋಳಿಗೆ 300-400 ಗ್ರಾಮು ಫೀಡ್ ಬೇಕಾಗುತ್ತೆ. 400 ಗ್ರಾಮ್ ಬೇಕಾಗುತ್ತೆ. ಯಾಕೆಂದ್ರೆ ಅವು ಫಾಸ್ಟ್ ಬರಬೇಕು, ದಪ್ಪ. ಈಗ ನಾವು ಎಷ್ಟು ಫೀಡ್ ಕೊಡ್ತೀವಿ ಅವು ಅಷ್ಟೇ ವೆಯ್ಟ್ ಬರ್ತವೆ. ನಾವು ಫೀಡ್ ಕೊಡ್ಲಿಲ್ಲ ಅಂದ್ರೆ ಅವು ವೆಯ್ಟ್ ಬರಲ್ಲ. ಆ ಹಂತದಲ್ಲಿ ನಿಮಗೆ ಒಂದು ತಿಂಗಳಿಗೆ 10 kg ಬೇಕಾಗುತ್ತೆ. ಒಂದು ಕೋಳಿಗೆ 10 kg ಫೀಡ್ ಬೇಕಾಗುತ್ತೆ ಒಂದು ತಿಂಗಳಿಗೆ. ಸೊ ಇದೀಗ 8 ತಿಂಗಳು ಅಂತ ಹೇಳಿದ್ರೆ ನಿಮಗೆ 80 kg ಫೀಡು. ಮತ್ತೆ ಅದು ಈಗ 1 kg 550 ರೂಪಾಯಿಗೆ, ಇಲ್ಲ 550ಕ್ಕೆ ಹೋಗೋದು ಬೇಡ, ಕನಿಷ್ಠ 500. ತೀರಾ ನಮಗೆ ಇಲ್ಲಪ್ಪ, ನಮಗೆ ಇದರಿಂದ ನಮ್ಗೆ ವರ್ಕೌಟ್ ಆಗಲ್ಲ, ನಮಗೆ ಕಷ್ಟ ಆಗುತ್ತೆ, ನಾವಿಲ್ಲಿಂದ ತೊಗೊಂಡೋಗಿ ಅಲ್ಲಿ ಸೇಲ್ ಮಾಡಬೇಕು ಅನ್ನೋರು ಕೆಲವರು ಹೋಲ್ಸೇಲಲ್ಲಿ ತೊಗೊಂಡೋಗಿ ಅಂತಾರೆ. 400 ರೂಪಾಯಿ ನಂಗೆ ಕೊಟ್ಟರು ನಮಗೆ ಲಾಸ್ ಆಗಲ್ಲ. 400 ರೂಪಾಯಿ ಕೊಟ್ಟರು ಲಾಸ್ ಆಗಲ್ಲ. KG 400 ರೂಪಾಯಿ ನಂಗೆ ಕೊಟ್ಟರು ಲಾಸ್ ಏನಾಗಲ್ಲ. ನಮಗೆ ಲಾಭನೇ ಆಗುತ್ತೆ, ಆದಾಯನೇ ಆಗುತ್ತೆ. ಅದರಿಂದ ಲಾಸ್ ಅಂತೂ ಏನಾಗಲ್ಲ. ಇಲ್ಲ. ಸೊ ಸೂಪರ್. ಇದಿಷ್ಟು ಒಂದು ಸಣ್ಣ ಮಾಹಿತಿ. ಇನ್ನೂ ಏನಾರು ಒಂದು ಮಾಹಿತಿ ಇದ್ರೆ ನೀವೇ ತಿಳಿಸ್ಕೊಡಿ ಕೋಳಿ ಬಗ್ಗೆ. ಇನ್ಯಾರು ಮುಂದೆ ರೈತರು ಇದನ್ನ ಮಾಡ್ಬೇಕು ಅನ್ನೋದಾದ್ರೆ, ನಿಮ್ಮಲ್ಲಿ ಬಂದ್ಬಿಟ್ಟು ಯಾರು ತರಬೇತಿ ತಗೊಳ್ಳೋದಾದ್ರೆ ಯಾವ ರೀತಿ ನೀವು ಖಂಡಿತ ತರಬೇತಿ ತಗೊಳ್ಳೋರಿಗೆ ಎಷ್ಟೋ ಜನ ಕೇಳ್ತಾರೆ, ಬರ್ತಾರೆ. ಹೇಳಿದೀನಿ, ಎಲ್ಲರಿಗೂ ತೋರಿಸಿದೀನಿ. ನಮ್ಮನೆ ಕೋಳಿನ ತೋರಿಸ್ತೀನಿ, ಇದೇ ತರ ಒಳಗ್ ಕರ್ಕೊಂಬಂದು ತೋರಿಸ್ಬಿಟ್ಟು ಅವ್ರಿಗೆ ಹೇಳ್ತೀನಿ. ಫಸ್ಟ್ ತಂದಾಗ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಆಮೇಲೆ ಎಷ್ಟು ಫುಡ್ ಹಾಕ್ಬೇಕು, ಯಾವ ತರ ಹಾಕಿರಿ, ಏನು ನೀರು ಎಷ್ಟು ಇಡಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ತುಂಬಾ ಸುಸ್ತಾಗಿದಾವೆ ಪಿಳ್ಳೆಗಳು ಅಂತ ಫೋನ್ ಮಾಡ್ತಾರೆ. ಬೆಲ್ಲದ ನೀರಿಟ್ರೆ ಅವು ತನ್ನಿಂದ ತಾನೇ ಅವಕ್ಕೆ ಎನರ್ಜಿ ಬರುತ್ತೆ ಬೆಲ್ಲದ ನೀರು ಕುಡಿಯೋದ್ರಿಂದ. ಹಂಗಾಗಿ ಆ ಒಟ್ಟನ್ನ ಅದಕ್ಕೋಸ್ಕರನೇ ಹಾಕೋದು. ಒಟ್ಟು ಹೀಟ್, ಅದು ಶೀತ ಆಗೋದಿಲ್ಲ. ಆ ಒಟ್ಟಿಗೆ ಅವು ಚೆನ್ನಾಗಿ ಹೊಂದ್ಕತವೆ. ಅವು ಅದಕ್ಕೋಸ್ಕರ ಹೊಟ್ಟನ್ನ ಹಾಕಿ ಅಂತ ಹೇಳ್ತೀನಿ. ಒಟ್ಟನ್ನೇ ಹಾಕಿ ಅಂತಲೇ ಹೇಳೋದು ನಾನು ಎಲ್ಲರಿಗೂ. ಸೊ ನಿಮ್ಮಲ್ಲಿ ಇರುವಂತದ್ದು ಒಂದೇ ರೀತಿಯ ತಳಿಗಳು? ಎಲ್ಲ ಒಂದೇ ತರ ತಳಿಗಳು, ಯಾವ್ದು ಬೇರೆ ಇಲ್ಲ. ಫಸ್ಟ್ ಮೊದಲು ಸಾಕಿದ್ವಿ, ಎಲ್ಲಾ ತರದ ತಳಿಗಳನ್ನು ಸಾಕಿದ್ವಿ. ಫೈಟರು, ಚೀನಿ, ಟರ್ಕಿ, ಕಡಕ್ನಾಥು, ಮತ್ತೆ ಬೇರೆ ಬೇರೆ ತರದ್ದೆಲ್ಲ ಸಾಕಿದ್ವಿ. ಅಂದ್ರೆ ಅವಾಗ ಏನು ಅಂದ್ರೆ ಸುಮ್ಮನೆ ಮನೆ ಪೂರ್ತಿ ನೋಡಕ್ಕೆ ಆಗಿ, ಮೊಮ್ಮಕ್ಕಳೆಲ್ಲ ಬರ್ತಾರೆ ಇರ್ತಾರಲ್ವಾ ಅನ್ನೋದಕ್ಕಾಗಿ ಅವಾಗ ಸಾಕಿದ್ವಿ. ಈಗ ಬಿಸ್ನೆಸ್ ಪರ್ಪಸ್ಸಿಗೆ ಸಾಕಿರೋದ್ರಿಂದ ಒಂದೇ ತರ ವೀಕ್ಷಕರೇ, ಇವಿಷ್ಟು
ನಮ್ಮ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಬಾಗೇಶ್ಪುರ ಬಾಗೇಶ್ಪುರದಲ್ಲಿರುವಂತಹ ಇಂದಿರಾ ಮೇಡಮ್ ಅವರ ಒಂದು ಕೋಳಿ ಫಾರ್ಮ್ನ ಒಂದು ಸಂಕ್ಷಿಪ್ತವಾದಂತಹ ವಿವರಣೆ. ಅವ್ರದ್ದು ಫೋನ್ ನಂಬರು ನಾನು ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಂಜೆ 6 ಗಂಟೆ ನಂತರ 8 ಗಂಟೆ ಒಳಗಡೆ ಅವರಿಗೆ ಕಾಲ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಅಲ್ವಾ ಮೇಡಮ್? ಖಂಡಿತ ಪಡಿಬೋದು.